ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಾಫಿ ಸಾಕ್ಷಿಯನ್ನ ಪರಿಗಣಿಸುವಂತೆ ಪ್ರದೋಷ್ ಅರ್ಜಿಯನ್ನು ಹಾಕಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಮಾಫಿ ಸಾಕ್ಷಿ ಪರಿಗಣಿಸುವಂತೆ ಪ್ರದೋಷ್ ಕಡೆಯಿಂದ ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಆಗತ್ತೆ. ಪಾರ್ಟಿ ಸವಾಲಿಗೆ ಅನುಮತಿಯನ್ನು ಕೊಟ್ಟಿರೋದು ಇಲ್ಲಿ ನ್ಯಾಯಾಲಯ. ಪ್ರದೋಷ ಸಾಕ್ಷಿಯ ಪಾರ್ಟಿ ಸವಾಲಿಗೆ ಕೋರ್ಟ್ ಕಡೆಯಿಂದ ಅನುಮತಿ ಸಿಕ್ಕಿದೆ. ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿರೋದು. ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತಾ ಗೊತ್ತಿಲ್ಲ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳುತ್ತೆ. ಮಧ್ಯಾಹ್ನ 3 ಗಂಟೆಗೆ ಬಿಗ್ ಡೇ ಆಗತ್ತೆ ದರ್ಶನ್ ಪಾಲಿಗೆ. ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್ ಒಂದು ಕಡೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೊಡಲಿದೆ ಕೋರ್ಟ್. ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಬರುತ್ತೆ ಅನ್ನೋದು ಮಧ್ಯಾಹ್ನ 3 ಗಂಟೆಗೆ ಗೊತ್ತಾಗತ್ತೆ. ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಆರೋಪಿಗಳು ಹಾಜರಾಗಿದ್ರು. ದರ್ಶನ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದಾರೆ. ಆರೋಪಿಗಳ ಹಿಂದೆ ಚೇರ್ನಲ್ಲಿ ಒಂಟಿಯಾಗಿ ಕೂತಿದ್ರು ದರ್ಶನ್. ಸಮಯ ಸರಿ ಇಲ್ಲ ಅಂತ ಅನ್ಸುತ್ತೆ ದರ್ಶನ್ಗೆ. ಏನು ಮಾಡಿದ್ರು ಕೂಡ ವರ್ಕ್ ಆಗ್ತಾ ಇಲ್ಲ ದರ್ಶನ್ ವಿಚಾರ ಅಂತ ಬಂದಾಗ. ಯಾರು ಮಾಡದೇ ಇರುವಂಥ ಕೊಲೆಯನ್ನು ದರ್ಶನ್ ಏನು ಮಾಡಿಲ್ಲ. ಆದರೆ ಈ ಪರಿಯ ನೋವು ಅಂತೂ ದರ್ಶನ್ಗೆ ಇದೆ. ದರ್ಶನ್ಗೆ ಒಂದು ಆತಂಕ ಏನು ಅಂತಂದ್ರೆ ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತಾ ಅನ್ನುವಂಥ ಆತಂಕ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲಂತೆ ದರ್ಶನ್. ಗೆಳೆಯನಿಂದನೇ ಈ ರೀತಿ ಗುನ್ನ ನೀಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಬೆಳವಣಿಗೆನ ನೋಡ್ತಾ ಇದ್ರೆ ಮುಂದೆ ಏನಾಗಬಹುದು ಅಂತೇಳಿ ಯೋಚನೆ ಮಾಡಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ದರ್ಶನ್. ಸೊ ಹಂಗಾಗಿ ದರ್ಶನ್ಗೆ ಸಂಕಟ, ಸಂಕಷ್ಟ, ಕಂಟಕ ಎಲ್ಲವೂ ಕೂಡ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮತ್ತಷ್ಟು ರೋಚಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಏನಿರಬಹುದು ಅನ್ನೋದು. ರೇಣುಕಾಸ್ವಾಮಿ ಎದೆಗೆ ಒದ್ದಿದ್ರಂತೆ ಆರೋಪಿ ದರ್ಶನ್. ಅಂದ್ರೆ ಈತನ ಅರ್ಜಿಯಲ್ಲಿ ಉಲ್ಲೇಖ ಇರುವಂತಹ ಅಂಶ. ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಈ ರೀತಿಯ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಅವರೇ ಒದ್ದಿದ್ದು, ರೇಣುಕಾಸ್ವಾಮಿನ ದರ್ಶನ್ ಅವರೇ ಸಾಯಿಸಿದ್ದು ಅನ್ನೋ ರೀತಿಯಲ್ಲಿ ಆ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸೊ ಹಂಗಾಗಿ ದರ್ಶನ್ಗೆ ಕಂಟಕ ಅಂತೂ ಎದುರಾಗತ್ತೆ ಇಲ್ಲಿ. ಹಾಗಾದ್ರೆ ಪ್ರದೋಷ್ ಅವರ ಅರ್ಜಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಇದೆಯಲ್ವಾ. ಸೊ ಹಂಗಾಗಿ ಸಹಕಾರ ನೀಡುವಂತ ಈಗ ದರ್ಶನ್ ನನಗೆ ಮನವಿಯನ್ನ ಮಾಡಿದ್ರು. ಅಂದ್ರೆ ಈ ಕೇಸಲ್ಲಿ ನಂತರ ಎಲ್ಲಿ ಬಿಸಾಕಬೇಕು, ಯಾರಿಗೆ ಎಷ್ಟು ಹಣವನ್ನು ಕೊಡಬೇಕು, ಇದೆಲ್ಲ ಪ್ಲಾನ್ ದರ್ಶನ್ ಅವರದೇ ಅಂತೇಳಿ ಪ್ರದೋಷ್ ಹೇಳ್ತಾ ಇರೋದು. ಈ ಕೇಸಲ್ಲಿ ದರ್ಶನ್ಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ಎದುರಾಗುತ್ತೆ? ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಆ ಹೇಳಿಕೆಯನ್ನ ನೀಡ್ತಾ ಇರೋ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು ಇಡೀ ಕೇಸ್ಗೆ ಮಹತ್ವದ ಟ್ವಿಸ್ಟ್ ಅನ್ನ ನೀಡ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಇದು ಸಂಕಷ್ಟವನ್ನ ತಂದಿಡ್ತಾ ಇದೆ. ಈ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ಪ್ರದೋಷ್ ತಾವು ಸಲ್ಲಿಕೆ ಮಾಡಿದಂತಹ ಅರ್ಜಿಯಲ್ಲಿ ವಿವರವಾಗಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಕ್ರೌರ್ಯ ಇರಬಹುದು, ಆ ಮೆಸೇಜ್ ಬಂದಾಗ ಆದಂತಹ ಗಲಾಟೆ ಇರಬಹುದು. ಅವತ್ತು 8ನೇ ತಾರೀಕು ಜೂನ್ 8, 2024ರಂದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ತಂದು ಆತನ ಮೇಲೆ ಕ್ರೌರ್ಯವನ್ನ ಮೆರೆದು ಆತನನ್ನ ಹೊಡೆದು ಕೊಲೆ ಮಾಡಿದ್ರು ನೋಡಿ. ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಪಾತ್ರದ ಬಗ್ಗೆ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದಿರಬಹುದು, ರೇಣುಕಾಸ್ವಾಮಿಯ ಗುಪ್ತಾಂಗಕ್ಕೆ ಒದ್ದಿರೋದಿರಬಹುದು, ಆನಂತರ ರೇಣುಕಾಸ್ವಾಮಿಗೆ ಸಿಗರೇಟ್ ಇಂದ ಸುಟ್ಟಿದ್ದಾರೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಆನಂತರ ಎದೆಗೆ ಒದ್ದಿದ್ದಾರೆ. ಈ ಎಲ್ಲ ವಿಚಾರವನ್ನ ಕೂಡ ಅಲ್ಲಿ ಹೇಳ್ತಾರೆ. ಆನಂತರ ರೇಣುಕಾಸ್ವಾಮಿ ಅಲ್ಲೇ ಕುಸಿದು ಬಿದ್ದಿರ್ತಾನೆ. ಆತ ಸಾವನ್ನಪ್ಪಿರುವ ಮಾಹಿತಿಯನ್ನ ದರ್ಶನ್ಗೆ ತಿಳಿಸಿದಾಗ ನೀವು ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಶೂಟ್ ಮಾಡಿಕೊಂಡು ನಾನು ಸತ್ತೋಗ್ತೀನಿ ಅಂತ ಬ್ಲಾಕ್ ಮೇಲ್ ಅನ್ನ ಕೂಡ ದರ್ಶನ್ ಮಾಡಿದ್ರು ಅಂತ ಹೇಳಿ ಪ್ರದೋಷ್ ಹೇಳಿದ್ದಾರೆ. ಹೀಗಾಗಿ ನಾನು ಸಾಕ್ಷ್ಯ ನಾಶ ಮಾಡಲು ಆ ಮೃತದೇಹವನ್ನ ಎಸೆಯಲು ಸಹಾಯ ಮಾಡಿದ್ದೆ ಅಂತ ಕೂಡ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ನನಗೆ ಪಶ್ಚಾತ್ತಾಪ ಕಾಡಿದೆ. ಈ ಕೇಸ್ನಲ್ಲಿ ನಾನು ನನ್ನ ತಪ್ಪನ್ನ ಒಪ್ಕೊಳ್ತೀನಿ, ನನ್ನನ್ನ
ಕ್ಷಮಿಸಬೇಕು, ನಾನು ರೇಣುಕಾ ಸ್ವಾಮಿ ಮೇಲೆ ಯಾವುದೇ ಹಲ್ಲೆಯನ್ನ ಮಾಡಿಲ್ಲ ಅಂತ ಹೇಳಿ ಪ್ರದೋಷ್ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಸದ್ಯ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿಯ ಆದೇಶ ಕಾಯ್ದಿರಿಸಲಾಗಿದೆ. ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳು ಹಾಜರಾಗಿದ್ರು. ಪ್ರಮುಖವಾಗಿ ದರ್ಶನ್, ಅನಂತರ ಪ್ರದೋಷ್ ಇರ್ಬೋದು, ಲಕ್ಷ್ಮಣ್, ನಾಗರಾಜ್, ಪವಿತ್ರ ಗೌಡ ಇವರಷ್ಟು ಜನ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನಿಂದ ಹಾಜರಾಗಿದ್ರು. ಈ ವೇಳೆ ಕೂಡ ದರ್ಶನ್ ಹಿಂಬದಿಯಲ್ಲಿ ಕೂತಿದ್ರು, ಎಲ್ಲರೂ ಒಟ್ಟಿಗೆ ಕೂತಿದ್ರು. ದರ್ಶನ್ ಸಪರೇಟ್ ಆಗಿ ಹಿಂಬದಿಯಲ್ಲಿ ಒಂದು ಚೇರ್ ನಲ್ಲಿ ಕೂತಿದ್ರು. ಅವರು ಸಾಕಷ್ಟು ಟೆನ್ಷನ್ ಅಲ್ಲಿ ಇರುವಂತೆ ಕಂಡು ಬಂತು. ಈಗ 3 ಗಂಟೆಗೆ ಆದೇಶವನ್ನ ಮಾಡ್ತೀನಿ ಅಂತ ಹೇಳಿ ಈಗ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನ ಮುಂದೂಡಿಕೆ ಆಗಿದೆ. 3 ಗಂಟೆಗೆ ನ್ಯಾಯಾಧೀಶರ ಆದೇಶ ಏನಿರುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಎಲ್ಲ ಆರೋಪಿಗಳಿಗೆ ಟೆನ್ಷನ್ ಅಂತೂ ಈಗ ಜಾಸ್ತಿ ಆಗಿದೆ. ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಒಪ್ಪಿಗೆಯನ್ನ ಕೋರ್ಟ್ ನೀಡ್ತು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವಾಗುತ್ತೆ. ಈ ಕೇಸ್ನಲ್ಲಿ ಮುಖ್ಯವಾಗಿ ಪ್ರದೋಷ್ ಪ್ರತ್ಯಕ್ಷ ಸಾಕ್ಷಿಯಾಗಿ ಬದಲಾಗ್ತಾನೆ. ಮೊದಲು ಆರೋಪಿಯಾಗಿದ್ದ 14ನೇ ಆರೋಪಿಯಾಗಿದ್ದ ಪ್ರದೋಷ್ ಪ್ರತ್ಯಕ್ಷ ಸಾಕ್ಷಿಯಾಗಿ ಇಡೀ ಕೇಸ್ಗೆ ಒಂದು ಮಹತ್ವದ ತಿರುವು ಸಿಗುತ್ತೆ. ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಧ್ರುವ, ನಿಮ್ಮೆಲ್ಲ ಡೀಟೇಲ್ಸ್